ಗಾಣಗಾಪುರ ಗ್ರಾಮದಲ್ಲಿ ಕೋಳಿ ಸಮಾಜದ ಮುಖಂಡರಿಂದ ಸೌಹಾರ್ದ ಇಫ್ತಾರ್ ಕೂಟ. ಅಫ್ಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಕೋಳಿ ಸಮಾಜದ ಹಿರಿಯ ಮುಖಂಡ ಮಾರುತಿ ಮೂರನತಿ ಅವರ ಮನೆಯಲ್ಲಿ ಸೌಹಾರ್ದತೆಯಿಂದ ಇಫ್ತಾರ್ ಕೂಟ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಮುಖಂಡರು, ಗ್ರಾಮಸ್ಥರು, ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು. ಇಫ್ತಾರ್ ಮುಗಿದ ಬಳಿಕ ಊಟದ ವ್ಯವಸ್ಥೆಯೂ ಮಾಡಲಾಗಿದ್ದು, ಇದರಲ್ಲಿ ಬ್ರಾಹ್ಮಣ, ಲಿಂಗಾಯತ, ಕೋಳಿ ಹಾಗೂ ಮುಸ್ಲಿಂ ಸಮಾಜದ ಪ್ರಮುಖರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಉದ್ದೇಶ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ವೃದ್ಧಿಸುವುದು ಎಂಬುದಾಗಿ ಮಾರುತಿ ಮೂರನತಿ ತಿಳಿಸಿದ್ರು. ಈಗ ಸುಮಾರು ವರ್ಷಗಳಿಂದ ನಾವು ಇಫ್ತಾರ್ ಕೂಟ ಅರೇಂಜ್ ಮಾಡ್ಕೊಂಡೇ ಬಂದಿದ್ದೀವಿ. ಅದರ ಸುಮಾರು ಒಂದು 20 ವರ್ಷದಿಂದ ನಾವೆಲ್ಲ ನಮ್ಮ ಮಿತ್ರರ ಜೊತೆ ಈ ಇಫ್ತಾರ್ ಕೂಟ ಅರೇಂಜ್ ಮಾಡೋ ಉದ್ದೇಶ ಏನಂತಂದ್ರ, ಇದು ದೊಡ್ಡ ಊರದ, ಗಾಣಗಾಪುರದ ದತ್ತಮಾರದ ಊರದ, ಆದ್ರೂ ಕೂಡ ಎಲ್ಲರನ್ನು ಯಾವುದೋ ಒಂದು ಜಾತಿ ಭೇದ ಇರ್ಲಾರ್ದಂಗ ನಾವು ಬದುಕಿ ಬಾಳ್ಬೇಕಂತ ಹೇಳಿ ಇಷ್ಟಪಟ್ಟು ಎಲ್ಲ ಮುಸ್ಲಿಂ ನಮ್ಮ ಮಿತ್ರರ ಜೊತೆ, ಎಲ್ಲ ನಮ್ಮ ಬ್ರಾಹ್ಮಣ ಸಮುದಾಯದ ಎಲ್ಲ ಮಿತ್ರರ ಜೊತೆ ಇಲ್ಲಿ ಸೌಹಾರ್ದತೆಯಾಗಿ ಊಟ ಮಾಡ್ಲಿಕ್ಕತ್ತೀವಿ ಎಲ್ಲರೂ. ಅದಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸ್ತದ. ಹಿಂಗೆ ನಮ್ಗೆಲ್ಲ ಅಲ್ಲಾ ಮತ್ತು ದತ್ ಮಾರದರೆಲ್ಲ ಆಶೀರ್ವಾದ ಮಾಡಿದ್ರ ಇದೇ ರೀತಿ ನಾವೇನ ಮುಂದುವರಿತೀವಿ. ಅದಕ್ಕೆ ನಮ್ಗೆ ಸಂತೋಷ ಅನಿಸ್ತದ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಮಾಜಿಕ ಒಗ್ಗೂಡಾವಣೆಗೆ ಮಾದರಿ ಕಾರ್ಯಕ್ರಮ. ಈ ಸಂದರ್ಭ ಕೋಳಿ ಸಮಾಜದ ಹಿರಿಯ ಮುಖಂಡರು ಮಾತನಾಡಿ, ನಾವು ಕಳೆದ ಹಲವು ವರ್ಷಗಳಿಂದ ಇಫ್ತಾರ್ ಕೂಟ ಆಯೋಜಿಸುತ್ತಾ ಬಂದಿದ್ದೇವೆ. ಎಲ್ಲಾ ಧರ್ಮಗಳು ಭಾವೈಕ್ಯತೆಯಿಂದ ಇರಬೇಕು ಎಂಬ ಸಂದೇಶವನ್ನ ಇದರಿಂದ ನೀಡಲು ಬಯಸಿದ್ದೇವೆ. ಅಲ್ಲಾಹು ಮತ್ತು ದತ್ತ ಮಹಾರಾಜನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು. ಮುಸ್ಲಿಂ ಮುಖಂಡ ಅನ್ವರ್ ತಾಂಬೋಳಿ ಮಾತನಾಡಿ, ಈ ಬಾರಿ ಮೊದಲ ಬಾರಿಗೆ ಎಲ್ಲಾ ಸಮಾಜಗಳನ್ನ ಒಗ್ಗೂಡಿಸಿ ಇಫ್ತಾರ್ ಆಯೋಜನೆ ಮಾಡಿರುವುದು ನಮಗೆ ಸಂತೋಷವನ್ನ ನೀಡಿದೆ. ಸಹೋದರತ್ವದ ಈ ಮಾದರಿ ಇತರ ಊರುಗಳಿಗೂ ಸ್ಫೂರ್ತಿಯಾಗಲಿ ಎಂದು ಹೇಳಿದರು. मुस्लिम समाज के हम सब लोग हर साल मारुति मूर्ति हर साल इफ्तार कूट देते आ रहे हैं. ये बार क्या है, थोड़ा हर जाति, ब्राह्मण लोग, लिंगायत लोग, सब जात मिलके इफ्तार कूट आज बनाया गया है. और अल्लाह ताला उनको हर जात सब जन एक रहना बोल के उनके उम्मीद है. सब लोग हम गाणगापुर में एक जात रह के रहना, सब लोग भाई भाई रह के रहना बोल के हर साल दे रहे. अल्लाह उनको ऐसा ही तरक्की देंगे, उनको उम्र में शायद में बोल के मैं कामयाब करेंगे बोल के. ಜಾಮಿಯಾ ಮಸೀದಿಯ ಅಧ್ಯಕ್ಷ ಫಿರೋಜ್ ಮನಿಯಾರ್, ನಮ್ಮ ಗ್ರಾಮದಲ್ಲಿ ಸದಾ ಸೌಹಾರ್ದತೆ ನೆಲೆಸಿದೆ. ಮಾರುತಿ ಮೂರನತಿ ಅವರು ಈ ಪರಂಪರೆಯನ್ನ ಮುಂದುವರಿಸುತ್ತಿದ್ದಾರೆ. ಇದರಿಂದ ಎಲ್ಲಾ ಸಮಾಜಗಳ ನಡುವೆ ಭಿನ್ನತೆ ಮಂಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. आज का दिन रमजान महीना बहुत खुशी का दिन है. आज हमारे मारुति उलप्पा मूर्ति सर आज हम सबको मुसलमान और हिंदू मुसलमान एक है बोलने का आज के दिन दिखा दिया उन्होंने. ये कब से 20 साल से उनका यही काम चला है. ಸಮಾಜ ಒಂದಾಗಿರ್ಬೇಕು, ಹಿಂದೂ ಮುಸ್ಲಿಂ ಬ್ರಾಹ್ಮಣ ಲಿಂಗಾಯತ್ ಎಲ್ಲವರಾಗಿ ಒಂದಾಗಿ ಒಕ್ಕಟ್ಟಾಗಿ ನಾವು ಇರಬೇಕು, ನಮ್ಮ ಊರಲ್ಲಿ ಶಾಂತಿಯಾಗಿರ್ಬೇಕು ಅನ್ನೋದೇ ಅವ್ರ ಅಪ್ಪ ಅವ್ರದ್ದು ಹೇಳಬೇಕು. ಅದೇ ಈ ಮನೆತನ ಬಂದಿರುವ ಈಗ ಅದೇ ಮನೆತನ. ಬ್ರಾಹ್ಮಣ ಲಿಂಗಾಯತ ಮುಖಂಡರಿಂದ ಸಹಾನುಭೂತಿ. ಬ್ರಾಹ್ಮಣ ಸಮಾಜದ ಮುಖಂಡ ಉದಯ್ ಭಟ್ ಪೂಜಾರಿ ಮಾತನಾಡಿ, ಇಂತಹ ಸೌಹಾರ್ದ ಕೂಟಗಳು ಸಮಾಜದಲ್ಲಿ ಭಾವೈಕ್ಯತೆಯನ್ನ ಹೆಚ್ಚಿಸುತ್ತವೆ. ಮಾರುತಿ ಮೂರನತಿ ಅವರ ಈ ಶ್ರಮ ನಿಜಕ್ಕೂ ಶ್ಲಾಘನೀಯ ಎಂದರು. ಮಾಡಿದ್ದಾರೆ ಮಾರುತಿ ಮೂರ್ತಿ ಸರ್ ಅವರು. ಹಿಂದೂ ಮತ್ತು ಲಿಂಗಾಯತ ಎಲ್ಲಾ ಸಮಾಜದವರು ಒಟ್ಟಾಗಿ ಏನದ ಒಂದು ಸಂದೇಶ ಸಾರ್ತೀವಿ. ಇಲ್ಲಿದು ಯಾವುದೇ ರೀತಿಯಿಂದ ಶಾಂತಿ ಸೌಹಾರ್ದತೆ ಏನದ ಇಲ್ಲಿ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.
ಈ ಕಾರ್ಯಕ್ರಮದಲ್ಲಿ ಕೋಳಿ ಸಮಾಜದ ಶರಣಪ್ಪ ವಡಗೇರಿ, ರಾಮು ಪಟೇದೆ, ಮಹಾದೇವ್ ವಡಗೇರಿ, ಲಿಂಗಾಯತ್ ಸಮಾಜದ ಪುಟ್ಟಗೌಡ ಪೊಲೀಸ್ ಪಾಟೀಲ್, ಮುಸ್ಲಿಂ ಸಮಾಜದ ರಜಾಕ್ ಶಿರವಾಳ್, ಶೇಖ್ ಅಲಿ ತಾಂಬೋಳಿ ಹಾಗೂ ಬ್ರಾಹ್ಮಣ ಸಮಾಜದ ಪ್ರಿಯಾಂಕಾ ಪೂಜಾರಿ, ಗುರು ಕುಲಕರ್ಣಿ ಸೇರಿದಂತೆ ಹಲವಾರು ಪ್ರಮುಖರು ಭಾಗವಹಿಸಿದ್ರು. ಈ ಇಫ್ತಾರ್ ಕೂಟವು ಗಾಣಗಾಪುರ ಗ್ರಾಮದಲ್ಲಿ ಸಮುದಾಯಗಳ ಒಗ್ಗೂಡಣೆಗೆ ಪೂರಕವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವರದಿ ಇಮ್ರಾನ್ ಮನಿಯಾರ್, ಅಫಜಲಪುರ.